ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಮತ್ತು ನನ್ನ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳನ್ನು, ಕುಟುಂಬ ಸದಸ್ಯರಿಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಮನಪೂರ್ವಕವಾಗಿ ಹಾರೈಸ್ತಾ ಇದ್ದೇನೆ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ದೈವದೇವರುಗಳಿಗೆ ಸಂಬಂಧಪಟ್ಟ ಯಾವುದೇ ಕನಸು ಬಿದ್ದರೂ ಅದು ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಕನಸು ಅದೆಷ್ಟು ಸತ್ಯವಾಗುತ್ತೆ, ಅದೆಷ್ಟು ನಿಜವಾಗುತ್ತೆ ಅಂದರೆ ಅದನ್ನು ಅನುಭವಿಸಿದವರಿಗೆ ಗೊತ್ತು. ಅದು ಕೂಡ ದೈವದೇವರುಗಳಿಗೆ ಸಂಬಂಧಪಟ್ಟ ಯಾವುದೇ ಕನಸಾಗಿರಲಿ ಅದರಿಂದ ತುಂಬ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳಲ್ಲಿ. ಶಿವದೇವರಿಗೆ ಸಂಬಂಧಪಟ್ಟ ತ್ರಿಶೂಲ ಆಗಿರ್ಬೋದು, ಅವರ ಒಂದು ಶಿವಲಿಂಗ ಆಗಿರಬಹುದು, ಅಥವಾ ನಂದಿ ಆಗಿರಬಹುದು, ಅಥವಾ ಶಿವದೇವರ ರುದ್ರಾಕ್ಷಿ ಆಗಿರಬಹುದು, ಯಾವುದೇ ಅವರಿಗೆ ಸಂಬಂಧಪಟ್ಟ ಅದೇ ಎಲ್ಲ ದೈವದೇವರುಗಳಿಗೆ ಇದು ಆಗುತ್ತೆ ಕನಸು. ಆದರೆ ಎಸ್ಪೆಷಲಿ ಶಿವದೇವರಿಗೆ ಸಂಬಂಧಪಟ್ಟಾಗೆ ಹೇಳುವಂಥದ್ದು, ಅವರದ್ದು ಏನಾದರೂ ನಿಮಗೆ ಕನಸಿನಲ್ಲಿ ಅವರು ಯಾವುದೋ ಒಂದು ರೀತಿಯಲ್ಲಿ ಕಂಡು ಬಂದರೂ ಕೂಡ ಅದು ತುಂಬ 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 ಒಂದು ಒಳ್ಳೆಯ ಕನಸು ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ನಾನು ವಾರಕ್ಕೊಮ್ಮೆ ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಯಾರ ಮೇಲಿದ ಶಿವದೇವರ ಕುರುಗಜ್ಜ ದೈವದ ವಿಶೇಷ ಆಶೀರ್ವಾದ ನನ್ನ ಕುಟುಂಬದ ಸದಸ್ಯರೇ ಆಗಿ ಹೋಗಿರುವಂಥದ್ದು. ಅದು ಯಾರು ಅಂದರೆ ವಸಂತಾಚಾರ್ಯ, ಶ್ರೀನಿವಾಸ ಮೂರ್ತಿ, ಸಾವಿತ್ರಮ್ಮ, ದೀಕ್ಷಿತ, MV ಲಕ್ಷ್ಮಿ, ಅನುರಾಧ, ಸುಮಿತ್ರಾ ಶೆಟ್ಟಿ, ಬಿಂದು ಭಾರತಿ, ಮಂಜುಳಾ ಎಸ್, ವೈಷ್ಣವಿ, ಆನಂದ್ ಕುಂಬಾರ್, ಗುರುಸ್ವಾಮಿ, ನಾಗರಾಜ್, ಗಿರೀಶ್, ಮಣಿ, ಗೋಪಾಲ್, ಹುಸೇನಪ್ಪ, ಇವರೆಲ್ಲ ನನ್ನ ಪ್ರೀತಿ. ಹಾಗೆ ಶಶಿಕಲಾ ಆಗಿರ್ಬೋದು, ಅಕ್ಷತಾ ಶೆಟ್ಟಿ ಆಗಿರ್ಬೋದು, ಮಮತಾ ಆಗಿರ್ಬೋದು, ಶೈಲಶ್ರೀ ತುಂಬ ಮಂದಿ ತುಂಬ ಮಂದಿ ನನ್ನನ್ನು ಹಚ್ಕೊಂಡವರಿದ್ದಾರೆ. ಅವರಿಗೆಲ್ಲರಿಗೂ ನಾನು ಒಳ್ಳೆಯದೇ ಬಯಸ್ತೇನೆ. ಹಾಗೆ ನಾನು ಶಿವದೇವರ ಕುರುಗಜ್ಜ ದೈವದ ಆಶೀರ್ವಾದವರನ್ನು ನಿಮ್ಮೆಲ್ಲರನ್ನು ಸದಾ ಕಾಪಾಡಲಿ ಅಂತ ಹೇಳ್ತಾ, ನಾನು ಹೇಳಿದ್ದೇನೆ ದೈವದೇವರುಗಳಿಗೆ ಸಂಬಂಧಪಟ್ಟ ಯಾವುದೇ ಕನಸು ಬಿದ್ದರೂ ಕೂಡ ಅದರಷ್ಟು ಒಂದು ಒಳ್ಳೆಯ ಕನಸು ಇಲ್ಲವೇ ಇಲ್ಲ. ನಾನು ಅದು ಕೂಡ ಹೇಳ್ತೇನೆ, ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಕನಸಿಗೆ ಅದರದ್ದೇ ಆದಂಥ ಅರ್ಥ ಇದೆ. ಅದು ನೆಕ್ಸ್ಟ್ ಡೇನೇ ಆಗುತ್ತೆ ಅಂತಲ್ಲ, ಮುಂದಿನ ದಿನಗಳ ಇದನ್ನು ಮುನ್ಸೂಚನೆಯನ್ನು ಕೊಡುವಂಥದ್ದು. ಈಗ ಶಿವದೇವರಿಗೆ ಸಂಬಂಧಪಟ್ಟ ಯಾವುದೇ ಅಂದರೆ ಶಿವಲಿಂಗ ಆಗಿರ್ಬೋದು, ಮೂರ್ತಿ ಆಗಿರ್ಬೋದು ಅವ್ರದ್ದು, ಅಥವಾ ರುದ್ರಾಕ್ಷಿ, ತ್ರಿಶೂಲ, ಈ ಥರ ಎಲ್ಲ ಯಾವುದೇ ಒಂದು ಕನಸು ಬಿದ್ದರೂ ಕೂಡ ಅದೆಷ್ಟು ಶುಭಕರವಾಗಿರುತ್ತೆ ಅಂದರೆ ನೀವು ಅದನ್ನು ಊಹಿಸೋಕ್ಕೂ ಸಾಧ್ಯ ಇಲ್ಲ. ಅಷ್ಟು ಒಳ್ಳೆಯದಾಗುತ್ತೆ. ನಿಮ್ಮ ಏನೇ ಸಮಸ್ಯೆ ಇರ್ಬೋದು, ಅಥವಾ ಏನೇ ಕಷ್ಟ ಕಾರ್ಪಣ್ಯ ಇರ್ಬೋದು, ಮನುಷ್ಯನ ಮೇಲೆ ಇದೆಲ್ಲ ಇರುವಂಥದ್ದು ಅದೆಲ್ಲ ದೂರವಾಗುತ್ತೆ. ಅದೆಲ್ಲ ಏನಾಗುತ್ತೆ, ಅದರಿಂದೆಲ್ಲ ನೀವು ಹೊರಬರ್ತೀರಿ. ಮತ್ತು ಕೆಲವರಿಗೆ ಮಾನಸಿಕ ಅಶಾಂತಿ ತುಂಬ ಅಂದರೆ ಇತ್ತೀಚಿನ ತಿಂಗಳಿಗೆ ಮಾನಸಿಕ ನೆಮ್ಮದಿ ಅಂತೂ ತುಂಬ ಎಲ್ಲ ಇದ್ದು ಕೂಡ ಮಾನಸಿಕ ನೆಮ್ಮದಿ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಇದೆಲ್ಲ ಇಲ್ಲದೆ ತುಂಬ ಮಂದಿ ಪರದಾಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅಂಥವರಿಗೆ ಈ ಥರ ಎಲ್ಲ ಕನಸು ಬಿದ್ದರೆ ಖಂಡಿತವಾಗ್ಲೂ ಅವರಿಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ. ಆರೋಗ್ಯ ಆಗಿರ್ಬೋದು, ಅಥವಾ ಆ ಮಾನಸಿಕ ಅಸ್ಥಿರತೆ ಅಥವಾ ಮಾನಸಿಕ ನೆಮ್ಮದಿ ಇಲ್ಲ ಅಂತ ತೊಳಲಾಡುವವರಿಗೆ ಇಂಥದ್ದೆಲ್ಲ ಕನಸು ಬಿದ್ದರೆ ಶಿವದೇವರಿಗೆ ಸಂಬಂಧಪಟ್ಟ ಅಂದರೆ ಎಲ್ಲ ದೈವದೇವರುಗಳಿಗೆ ಸಂಬಂಧಪಟ್ಟ ಕನಸು ಬಿದ್ದರೂ ಕೂಡ ಒಳ್ಳೆಯದಾಗುವಂಥದ್ದು. ನಾನು ಶಿವದೇವರ ಬಗ್ಗೆ ಹೇಳೋದಾದರೆ ತುಂಬ 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 ಒಳ್ಳೆಯದು. ಅದು ಯಾವುದೇ ರೀತಿ ಅವರ ಸಂಬಂಧಪಟ್ಟಂಥ ಯಾವುದ್ರದ್ದಾದರೂ ಕನಸು ಬಿದ್ದರೆ ನೀವು ಪುಣ್ಯಾತ್ಮರು ಅಂತಲೇ ಹೇಳ್ಬೋದು. ಅಷ್ಟು ಒಳ್ಳೆಯದಾಗುತ್ತೆ. ಎಷ್ಟೋ ಸಮಸ್ಯೆಗಳಿಂದ ನೀವು ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ, ಈ ಥರ ಕನಸು ಬಿದ್ದರೆ, ಅದು ಕೂಡ ಸೋಮವಾರದ ದಿನ ಸೋಮವಾರ ದಿನ ಬ್ರಹ್ಮ ಮುಹೂರ್ತದಲ್ಲಿ ಏನಾದರೂ ನೀವು ಕನಸು ಕಂಡ್ರೆ, ಈ ಥರ ಕನಸು ಬಿದ್ದರೆ ನಿಮ್ಮಷ್ಟು ಅದನ್ನು ಹೇಳಬೇಕು ಅಂತ ಇಲ್ಲ, ಸಂಪೂರ್ಣ ಶಿವದೇವರ ಆಶೀರ್ವಾದ ನಿಮ್ಮ ಮೇಲಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ತುಂಬ ನೀವೇ ಭಾಗ್ಯವಂತರು ಅಂತ ಹೇಳಬೇಕು. ಎಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯ, ನಿಮ್ಮ ಏನೇನೋ ಸಮಸ್ಯೆಗಳಿದೆ ಅದೆಲ್ಲ ದೂರವಾಗುತ್ತೆ ಅನ್ನೋದರ ಮುನ್ಸೂಚನೆ ಆಗಿರುತ್ತೆ, ನೆನಪಿಡಿ.